ಬಿಗ್ ಬಾಸ್ ಮನೆಯಲ್ಲಿ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ, ಅನ್ನದ ಬೆಲೆ ಗೊತ್ತಾಗುತ್ತೆ, ಕೆಲವು ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನೀವು ಅಲ್ಲಿ ಇದ್ದ ಅದೊಂದು ಬೇರೆಯದೇ ಪ್ರಪಂಚ. ಒಂದೇನೋ ಪಾಠ ಕಲಿಯಕ್ಕೆ ಹೋದಂಥ ಒಂದು ಅನುಭವ ಖಂಡಿತ ನಿಮ್ಗಾಗುತ್ತೆ. ಏನೇನು ಅನುಭವ ಸಿಕ್ತು ನಿಮಗೆ ಸ್ಪೆಷಲ್ ಆಗಿ ಅಂತ ಹೇಳಿ? ಅದೇ ನನಗಿವಾಗ ಬಿಗ್ ಬಾಸ್ಗೆ ಮುಂಚೆ ನಾವು ಲೈಫಲ್ಲಿ ಎಷ್ಟೋ ವರ್ಷಗಳಲ್ಲಿ ಆಗೋವಂಥ ಸಿಚುಯೇಷನ್ಸು ಬಿಗ್ ಬಾಸ್ ಮನೇಲಿ 3 ತಿಂಗಳಲ್ಲೇ ಕ್ರಿಯೇಟ್ ಆಗೋಗುತ್ತೆ. ಆ ಸಿಚುಯೇಷನ್ಸ್ ಹಂಗಂಗೆ ಕ್ರಿಯೇಟ್ ಆಗೋಗುತ್ತೆ. ಸೊ ಬಿಗ್ ಬಾಸ್ಗೆ ಮುಂಚೆನೂ ನಾನು ಏನೇನು ಫೇಸ್ ಮಾಡಿರ್ತೀವಿ ಲೈಫಲ್ಲಿ, ಅದೇ ಅಲ್ಲಿ 3 ಮಂತ್ಸಲ್ಲಿ ನಾವು ಫೇಸ್ ಮಾಡಿರ್ತೀವಿ. ಈಗ ಅನ್ನದ ಬೆಲೆ ಅಂತ ಹೇಳಿದ್ರಿ, ಬಿಗ್ ಬಾಸ್ ಮನೆಗೆ ಹೋಗಿ 2 ದಿನಕ್ಕೆ ನಮಗೆ ಊಟ ಮತ್ತು ನಿದ್ದೆಗೆ ಪ್ರಾಬ್ಲಮ್ ಆಯಿತು. ಅಂದರೆ ಗೊತ್ತಿಲ್ಲ, ನಮ್ಗೆ ಅದು ಕಷ್ಟ ಗೊತ್ತಾಗ್ಲಿ ಅಂತಾನೆ ಆ ಥರ ಸ್ಟಾರ್ಟ್ ಮಾಡಿದ್ರು. ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟೆ, ಓ ಹಿಂಗೆ ಇರುತ್ತೆ ಲೈಫು, ಇದಕ್ಕೆ ಅಡ್ಜಸ್ಟ್ ಆಗ್ಬೇಕು ನಾವು ಅಂತ. ಸೊ ಊಟದ್ದು ಬೆಲೆ ಸ್ಟಾರ್ಟಿಂಗ್ 2 ದಿನ ಊಟನೇ ಇರಲಿಲ್ವಲ್ಲ, ಅವಾಗ ನನಗೆ ತುಂಬ ಅನಿಸ್ತಾ ಇತ್ತು, ಅಯ್ಯೋ ಒಂದು ಸ್ವಲ್ಪ ಒಂದು ತುತ್ತು ಸಿಕ್ಕಿದ್ರು ಸಾಕಪ್ಪ ಅನ್ನೋ ಥರ. ಇಲ್ಲ ಅಂದ್ರೂ ನಾವು ಹೊರಗಡೆ ಸ್ವಲ್ಪ ಕಮ್ಮಿನೇ ತಿನ್ನೋದು, ಜಾಸ್ತಿ ತಿನ್ಬೇಕು ಅಂತಲ್ಲ, 1-2 ತುತ್ತು ಸಿಕ್ಕರೆ ಸಾಕು ಅಂತ. ಆಮೇಲೆ ನಿದ್ದೆ, ನಾನು ಸಿಕ್ಕಾಬಡ ನಿದ್ದೆ ಮಾಡ್ತೀನಿ. ಅಂದ್ರೆ ನಂಗೆ ಬೇಜಾರಾದ್ರೂ ನಿದ್ದೆ ಮಾಡ್ತೀನಿ, ಖುಷಿ ಆದ್ರೂ ನಿದ್ದೆ ಮಾಡ್ತೀನಿ, ಒಟ್ಟಲ್ಲಿ ನಿದ್ದೆ ಮಾಡೋ ಥರ ಹುಡುಗಿ ನಾನು. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿದ್ದೆಗೂ ಪ್ರಾಬ್ಲಮ್ ಆಗೋಯ್ತು. ಅದ್ ಬಿಟ್ರೆ ಅದೇ ಎಲ್ಲ ಥರ ಸಿಚುಯೇಷನ್ಸ್ ಬಂತು, ಅದಕ್ಕೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತಿದ್ವಿ, ಅದೇ ಗೇಮ್ ಅಷ್ಟೇ. ಓಕೆ, ಒಳ್ಳೆ ಗೆಳೆತನ, ಒಂದು ಒಳ್ಳೆ ಬಾಂಡಿಂಗ್ ಆಯಿತು. ಅಂದರೆ ಒಂದು 100% ಒಂದು ಮನೇಲಿ ಇದ್ರೂ ಕೂಡ ಒಂದು ಸಣ್ಣ ಮನಸ್ತಾಪಗಳು ಬಂದ್ಬಿಡುತ್ತವೆ. ಈಗ ನಮ್ಮ ಮನೆಗಳಲ್ಲಿ ಈಗ ನಾವು ತಂದೆ ತಾಯಿ ಜೊತೆ, ಅದು ನಿಮ್ಮದು ಗಿಲ್ಲಿದು ಆ ಫ್ರೆಂಡ್ಶಿಪ್ ಇದೆಯಲ್ಲ, ಸೂಪರ್ ಆಗಿ ವರ್ಕೌಟ್ ಆಯಿತು. ಅದು ಕೊನೆ ತನಕ ನೀವು ಅದಂಗೇ ಮೇಂಟೈನ್ ಮಾಡಿದ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಸಾಧ್ಯ ಅದು ಅಂತ ಹೇಳಿ? ಅದೇ ಫ್ರೆಂಡ್ಶಿಪ್ಪು 2 ಕಡೆಯಿಂದನೂ ಹಂಗೆ ಇರಬೇಕು. ನಾನು ಫ್ರೆಂಡ್ಶಿಪ್ ವಿಷಯದಲ್ಲಿ ಹಾಗೆ, ಒಂದ್ಸಲಿ ನನಗೆ ಫ್ರೆಂಡು ಅಂತ ಆದರೆ ನನಗೆ ಯಾವುದೇ ರೀತಿ ಜೆಲಸಿ ಇರಲ್ಲ, ಯಾವುದೇ ರೀತಿ ಕಾಂಪಿಟಿಷನ್ ಇರಲ್ಲ. ಜಸ್ಟ್ ಐ ಬಿ ಟ್ರಾನ್ಸ್ಪರೆಂಟ್, ಹಿಂಗೆ ಹಂಗಂದ್ರೆ ಹಂಗೆ ಐ ಬಿ ಡೈರೆಕ್ಟ್. ಗಿಲ್ಲಿನೂ ಹಂಗೆ ಇದ್ದ, ಏನೇ ಇದ್ರೂ ಡೈರೆಕ್ಟ್ ಆಗಿ ಹೇಳ್ತಿದ್ದ. ಆ್ಯಂಡ್ ಅವನಿಗೂ ಯಾವುದೇ ರೀತಿ ಯಾವುದೊಂದು ಕಾಂಪಿಟೇಷನು, ಜೆಲಸಿ ಆ ಥರದ್ದು ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ಅದು ಚೆನ್ನಾಗಿ ಕಾಣಿಸ್ತು ಅಂತ. ಓಕೆ,